ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಸುಂದರಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುನು ಮಾತಾ ಸಖಾ ಮೃಗ ನಹಿ ಬಲ ಬುದ್ಧಿ ಬಿಸಾಲ್ ಪ್ರಭು ಪ್ರತಾಪತೆ ಗುರುಡಹಿ ಖಾಯಿ ಪರಮ ಲಘು ಬ್ಯಾಲ್ मन संतोष सुनत कपिबानी भगति प्रताप तेज बल सानी आशिष दीन ही राम प्रिय जाना ओहू तात बल सील निधाना अजर अमर गुण निधि सुत होहू करहु बहुत रघुनायक छोहू करहु कृपा प्रभु अस सुनी काना निर्भर प्रेम मगन हनुमाना बार बार नायसी पद सीसा बोला बचन जोरी कर कीसा अब कृत कृत्य भयऊ मैं माता आशिष तव अमोघ विख्याता सुनहु मातु मोहि अतिशय भूखा लागी देखी सुंदर फल रूखा सुनु सुत करही बिपिन रखवारी परम सुभट रजनीचर भारी तिन्ह कर भय माता मोही नाही ಜೌ ತುಮ್ಹ ಸುಖ ಮಾನಹು ಮನ ಮಾಹಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಸೀತೆ ಹನುಮಂತನಿಗೆ ನೀವು ನಿಮ್ಮ ಯೋಧರು ಅಂತಂದರೆ ವಾನರರು ಸಣ್ಣಗಿದ್ದೀರಲ್ಲ, ಅಂದರೆ ಚಿಕ್ಕದಾಗಿದ್ದೀರಾ, ಆದರೆ ರಾಕ್ಷಸರಿದಾರಲ್ಲ ಅವರು ಅತಿ ಬಲಾಢ್ಯರು, ಯೋಧರು ಕೂಡ ಆಗಿದ್ದಾರೆ. ನೀವು ಹೇಗೆ ಗೆಲ್ತೀರಾ ಅಂತ ಸಂದೇಹ ನನಗೆ ಅಂತಂದ್ಬಿಟ್ಟು ಹೇಳ್ತಾಳೆ. ಆಗ ಹನುಮಂತ ಏನು ಮಾಡ್ತಾನೆ, ತನ್ನ ಶರೀರವನ್ನು ಬೆಳೆಸಿ ನಿಜ ರೂಪವನ್ನು ತೋರಿಸ್ತಾನೆ. ಅವನ ಶರೀರ ಸುಮೇರು ಪರ್ವತದ ಹಾಗಿದ್ದು ಮಹಾಬಲಿಷ್ಠ, ಪರಾಕ್ರಮ, ವೀರ, ಭಯಂಕರನೂ ಆಗಿ ಕಾಣ್ತಾ ಇದ್ದ. ಅವನನ್ನು ನೋಡಿದ ಮೇಲೆ ಸೀತೆ ಮನಸ್ಸಲ್ಲಿ ನಂಬಿಕೆ ಅನ್ನೋದು ಬರುತ್ತೆ. ಆಮೇಲೆ ಹನುಮಂತ ಏನು ಮಾಡ್ತಾನೆ, ಆ ವಿರಾಟ್ ರೂಪದಿಂದ ಅವನು ಲಘು ರೂಪಕ್ಕೆ ಬರ್ತಾನೆ ವಾಪಸ್ಸು. ಆಮೇಲೆ ಹೇಳ್ತಾನೆ, ತಾಯೇ, ನಮ್ಮ ವಾನರರಲ್ಲಿ ಬಲ ಬುದ್ಧಿ ಅಷ್ಟಾಗಿರೋದಿಲ್ಲ, ಅದು ನಿಜಾನೇ. ಆದರೆ ಪ್ರಭುವಿನ ಪ್ರತಾಪದಿಂದ ಅಂತಂದ್ರೇನು, ಆ ಭಗವಂತ ರಾಮ ನಮ್ಮ ಜೊತೆನಿದಾನಲ್ಲ, ಅವನ ಪ್ರತಾಪದಿಂದ ಮಿಡಿ ನಾಗರ ಕೂಡ ಗರುಡನನ್ನೇ ತಿನ್ನಬಹುದು. ಅಂದರೆ ಆ ಭಗವಂತ ಕೃಪೆ ಮಾಡ್ದ ಅಂತಂದರೆ, ಅವನು ಶಕ್ತಿಯನ್ನು ಕೊಟ್ಟ ಅಂತಂದರೆ ಏನು ಬೇಕಾದರೂ ಆಗಬಹುದು. ಮಿಡಿನಾಗರ ಅಂತಾರೆ, ಚಿಕ್ಕದಾಗಿರುತ್ತದು, ಅದು ಕೂಡ ಗರುಡನನ್ನೇ ನುಂಗಬಹುದು. ಈಗ ಗರುಡ ಹಾವನ್ನ ನುಂಗುತ್ತೆ, ದೊಡ್ಡ ದೊಡ್ಡ ಹಾವುಗಳನ್ನೇ, ಆದರೆ ಆ ನಾಗರಾವು ಕೂಡ ಗರುಡನನ್ನೇ ತಿನ್ನಬಹುದು. ಅಂದರೆ ಯಾರಿಗೆ ಕೈಯಲ್ಲಾಗೋದಿಲ್ವೋ ಅವರು ಕೂಡ ಆಶ್ಚರ್ಯವಾಗುವ ಹಾಗೆ ಕೆಲಸಗಳನ್ನು ಮಾಡಬಹುದು. ಅಂದರೆ ಅತ್ಯಂತ ನಿರ್ಬಲನೂ ಕೂಡ ದೊಡ್ಡ ಬಲ ಇರುತ್ತಲ್ಲ, ಹೆಚ್ಚಾಗಿ ಬಲಶಾಲಿಯಾಗಿರ್ತಾನಲ್ಲ, ಅಂಥವನನ್ನು ಕೂಡ ಕೊಲ್ಲಬಲ್ಲ. ಭಕ್ತಿ, ಪ್ರತಾಪ, ತೇಜಸ್ಸು, ಬಲ ಇವುಗಳಿಂದ ಕೂಡಿರುವಂಥ ಹನುಮಂತನ ವಾಣಿಯನ್ನು ಕೇಳಿ ಸೀತೆಯ ಮನಸ್ಸಿನಲ್ಲಿ ಬಹಳ ಸಂತೋಷ ಆಗುತ್ತೆ. ಆಗ ಆಂಜನೇಯ ಶ್ರೀರಾಮನಿಗೆ ಅತ್ಯಂತ ಪ್ರೀತಿ ಪಾತ್ರನು ಅಂತ ತಿಳ್ಕೊಂಡು, ನೋಡಿ ಇಲ್ಲಿ ಅವಳಿಗೆ ಈಗ ಅವನ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ. ಆಮೇಲೆ ಅವನು ನಿಜವಾಗಲೂ ರಾಮನಿಗೆ ಪ್ರೀತಿ ಪಾತ್ರನಾಗಿದ್ದಾನೆ. ಯಾಕೆ ಅಂತ ಕೂಡ ನಾವು ತಿಳ್ಕೋಬೇಕು. ಯಾಕೆ ಅಂತಂದರೆ, ರಾಮ ತನ್ನ ಮನಸ್ಸಲ್ಲಿರುವಂತಹ ಮಾತುಗಳನ್ನು, ಹೃದಯದಲ್ಲಿ ಇಟ್ಕೊಂಡಿರುವಂತಹ ಒಂದು ಗುಪ್ತವಾದ ಮಾತುಗಳು, ಅಂದರೆ ನನಗೂ ಅವ್ರಿಗೆ ಮಾತ್ರ ಗೊತ್ತಿರುವಂಥ ಮಾತುಗಳನ್ನೂ ಕೂಡ ಹನುಮಂತನಿಗೆ ಹೇಳಿದ್ದಾನೆ ಅಂತಂದರೆ ಇವನು ನಿಜವಾಗ್ಲೂ ಪ್ರೀತಿ ಪಾತ್ರ ಅಂತ ಅವಳು ತಿಳ್ಕೊಳ್ತಾಳೆ. ಆಮೇಲೆ ಹೇಳ್ತಾಳೆ, ಕುಮಾರ, ನೀನು ಬಲ ಮತ್ತು ಗುಣ ಶೀಲಗಳ ನಿಧಿಯಾಗಿದೆಯಾ. ನಿಧಿ ಅಂತಂದ್ರೆ ಏನು ಹೇಳಿ, ಬೇಕಾದಷ್ಟಿರುತ್ತೆ, ಎಷ್ಟು ತೆಗಿತಾ ಇದ್ರು ಇನ್ನೂ ಇರುತ್ತೆ ಅದರಲ್ಲಿ. ಅವಳ ಆಶೀರ್ವಾದ ಕೂಡ ಕೊಡ್ತಾಳೆ. ಅಂದರೆ ನಿನ್ನಲ್ಲಿ ಬಲ ಗುಣ ಶೀಲಗಳು ನಿಧಿಯಾಗಿ ಇರಲಿ ಅಂತಂದ್ಬಿಟ್ಟು ಮತ್ತೆ ಹೇಳ್ತಾಳೆ, ಮಗು, ಮುಪ್ಪು ಸಾವುಗಳಿದೆಯಲ್ಲ, ಇದು ನಿನ್ನನ್ನು ಮುಟ್ಟದೇ ಇರಲಿ. ಅಂದರೆ ಏನು, ಅವನು ಸಾವೇ ಇಲ್ಲದೆ ಇರುವಂಥವನು, ಯಾವಾಗಲೂ ಇರುವಂಥವನು, ಅಂದರೆ ಚಿರಂಜೀವಿಯಾಗಿರುವಂಥ ಅರ್ಥ. ಚಿರಂಜೀವಿ ಅಂತಂದರೆ ಸದಾ ಕಾಲ ಬದುಕಿರುವಂಥವನು. ಹುಟ್ಟು ಸಾವುಗಳೇ ನಿನ್ನನ್ನು ಮುಟ್ಟೋದಿಲ್ಲ. ನೀನು ಸದ್ಗುಣಗಳ ಖಣಿಯಾಗು, ಶ್ರೀ ರಘುನಾಥನಿಗೆ ನೀನು ಅತ್ಯಂತ ಪ್ರೀತಿ ಪಾತ್ರನಾಗು ಅಂತಂದ್ಬಿಟ್ಟು ಅವಳು ಆಶೀರ್ವಾದವನ್ನು ಮಾಡ್ತಾಳೆ. ಶ್ರೀರಾಮನಿಗೆ ಪ್ರೀತಿ ಪಾತ್ರನಾಗು ಅಂತ ಹೇಳ್ತಾಳಲ್ಲ, ಅದನ್ನು ಕೇಳಿದ ತಕ್ಷಣ ಹನುಮಂತ ಪೂರ್ತಿಯಾಗಿ ಪ್ರೀತಿಯಲ್ಲೇ ಮಗ್ನನಾಗಿ ಹೋಗ್ತಾನೆ.
ಯಾರಿಗೆ ತಾನೇ ಈ ರೀತಿ ಆಶೀರ್ವಾದ ಸಿಕ್ಕರೆ ಖುಷಿ ಆಗೋದಿಲ್ಲ ಹೇಳಿ? ಅವನು ಕೈ ಜೋಡಿಸ್ಕೊಂಡು ಈ ರೀತಿ ಹೇಳ್ತಾನೆ, ಅಮ್ಮ ಈಗ ನಾನು ಕೃತಾರ್ಥನಾಗಿದ್ದೀನಿ, ನಿಮ್ಮ ಆಶೀರ್ವಾದ ಅಮೋಘವಾಗಿರುವಂಥದ್ದು, ಇದು ಇಡೀ ಜಗತ್ತಿಗೆ ಗೊತ್ತಿರುವಂತಹ ಸತ್ಯ ಅಂತಂದ್ಬಿಟ್ಟು ಹೇಳ್ತಾನೆ. ಆಮೇಲೆ ಹೇಳ್ತಾನೆ, ತಾಯೇ ಈ ಸುಂದರ ಫಲಭರಿತ ವೃಕ್ಷಗಳನ್ನು ನೋಡಿ ನನಗೆ ಬಹಳ ಹಸಿವಾಗ್ತಾ ಇದೆ. ಹನುಮಂತ ವಾನರ ಶರೀರದಲ್ಲಿದ್ದಾನಲ್ವಾ, ಸೊ ಅವನ ಬುದ್ಧಿ ಅನ್ನೋದೇನು, ಫಲಗಳನ್ನು ನೋಡಿದ್ರೆ ಅವನಿಗೆ ಆಸೆ ಅಲ್ವಾ. ಈಗ ಹೇಗೂ ಹೊಟ್ಟೆ ಹಸ್ದುಬಿಟ್ಟಿದೆ, ಸೀತೆಯನ್ನು ನೋಡಿ ಅವನಿಗೆ ಹೊಟ್ಟೆ ಹಸಿವು ಎಲ್ಲ ಮರ್ತೇ ಹೋಗಿತ್ತು. ಈಗ ಸೀತೆ ಸಂತೋಷವಾಗಿದ್ದಾಳಲ್ಲ, ಅದನ್ನು ನೋಡಿ ಈಗ ಆ ಫಲಗಳನ್ನೆಲ್ಲ ನೋಡ್ತಾ ಇದ್ರೆ ನನ್ನ ಹೊಟ್ಟೆ ಹಸಿವು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತಂದ್ಬಿಟ್ಟು ಅವಳಿಗೆ ಹೇಳ್ತಾನೆ. ಅದಕ್ಕೆ ಸೀತಾದೇವಿ ಹೇಳ್ತಾಳೆ, ಮಗು, ಮಹಾ ರಾಕ್ಷಸ ವೀರರು ಈ ವನವನ್ನು ಕಾಯ್ತಾ ಇದ್ದಾರೆ, ನೀನು ಹೇಗಿಲ್ಲಿ ಫಲಗಳನ್ನು ತಿನ್ನೋದಕ್ಕೆ ಸಾಧ್ಯ ಅಂತಂದ್ಬಿಟ್ಟು. ಮತ್ತೆ ಹನುಮಂತ ಹೇಳ್ತಾನೆ, ಅಮ್ಮ ನೀವು ಮನಸ್ಸಲ್ಲಿ ಸಂತೋಷವಾಗಿದ್ದೀರಾ ತಾನೆ, ಪ್ರಸನ್ನರಾಗಿದ್ದೀರಾ ತಾನೆ, ನನಗೆ ಅಪ್ಪಣೆ ಕೊಟ್ಟರೆ ಸಾಕು, ನಾನು ಹೇಗೆ ತಿಂತೀನಿ ಏನು ಅನ್ನೋದು ನಿಮಗೆ ಯೋಚನೆ ಬೇಡ. ನೀವು ಸಂತೋಷವಾಗಿದ್ದರೆ ನನಗೆ ನೀವು ಅಪ್ಪಣೆಯನ್ನು ಕೊಟ್ಟರೆ ನಾನು ಅದನ್ನೆಲ್ಲ ತಿಂದಾಕ್ತೀನಿ, ಈ ರಾಕ್ಷಸರ ಭಯ ನನಗೆ ಸ್ವಲ್ಪನೂ ಇಲ್ಲ ಅಂತಂದ್ಬಿಟ್ಟು ಹೇಳ್ತಾನೆ. ಮುಂದೆ ಅವನು ಫಲಗಳನ್ನು ತಿಂತಾನ ಇಲ್ವಾ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.